ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಅಕ್ಷಯ ತೃತೀಯ ಹಬ್ಬಕ್ಕೆ ಎಲ್ಲ ವೀಕ್ಷಕರಿಗೂ ಸುಖ ಸಮೃದ್ಧಿ ಹೆಚ್ಚಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ಶ್ರೀಕೃಷ್ಣ ಆಗ್ಬೋದು, ಆ ಮಹಾಲಕ್ಷ್ಮಿ ಆಗ್ಬೋದು, ತಮಗೆಲ್ಲ ಸಕಲ ಐಶ್ವರ್ಯ ಸಮೃದ್ಧಿ ಆರೋಗ್ಯ ಎಲ್ಲನೂ ಕೊಡಲಿ ಅಂತ ಕೇಳ್ಕೊತಾ ವಾರ ಭವಿಷ್ಯದ ಬಗ್ಗೆ ಈಗ ನೋಡೋಣ. ವಾರ ಭವಿಷ್ಯಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ರಾಶಿಲಿದೆ ಅಂತ ನೋಡೋಣ. ಈ ವಾರದ ವಿಶೇಷತೆ ಏನು ಅಂತಂದರೆ, ಮೊದಲನೇದಾಗಿ ಶುಕ್ರ ಸ್ವಸ್ಥಾನಕ್ಕೆ ಪ್ರವೇಶ, ಜೊತೆಗೆ ಚಂದ್ರ ಕೂಡ ಪ್ರಬಲ ಅಂದರೆ ಉಚ್ಚ ಸ್ಥಾನದಲ್ಲಿದೆ. ಶುಕ್ರ ಚಂದ್ರರ ಯುತಿ ವೃಷಭ ರಾಶಿಯಲ್ಲಾಗಿದೆ. ಸೂರ್ಯ ನೋಡಿ ಈಗ ಮೇಷರಾಶಿಯಲ್ಲಿ ಪ್ರಬಲ ಅಂದರೆ ಉಚ್ಚನಾಗಿ ಸಂಚಾರ ಮಾಡ್ತಾ ಇದೆ. ಜೊತೆಗೆ ನಮಗೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಶನಿ ಆಗ್ಬೋದು, ಬುಧ ಆಗ್ಬೋದು, ಕುಜ ಆಗ್ಬೋದು ಒಂದೇ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದೆ. ಅದ್ರ ಜೊತೆಗೆ ಗುರು ನೋಡಿ ಪರಿವರ್ತನಾ ಯೋಗ, ಮಿಥುನ ರಾಶಿಯಲ್ಲಿ ಗುರು ಮತ್ತು ಮೀನ ರಾಶಿಯಲ್ಲಿ ಬುಧ. ಸೊ ಇಲ್ಲಿ ಗುರು ಮನೆಯಲ್ಲಿ ಬುಧ ಇದೆ, ಬುಧನ ಮನೆಯಲ್ಲಿ ಗುರು ಇದೆ. ಹಾಗಾಗಿ ಈಗ ಯಾರದೇ ಮನೆಗೂ ತೊಂದರೆ ಕೊಡದೇ ಇರೋಂಗೆ ಈ ವಾರದಲ್ಲಿ ಮ್ಯಾನೇಜ್ ಮಾಡೋಂಗ ಅಂತ ಪರಿಸ್ಥಿತಿ ಇದೆ. ಜೊತೆಗೆ ಕೇತು ಸಿಂಹ ರಾಶಿ, ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಇದು ನಮಗೆ ಈ ವಾರದಲ್ಲಿ ಒಂದು ಓವರ್ ಆಲ್ ಪರಿಸರ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವುದಿದೆ ಅಂತ. ಈಗ ನಮಗೆ ಮುಹೂರ್ತ ಭಾಗ ನೋಡೋಣ. ಈಗ ನೋಡಿ 19ನೇ ತಾರೀಕು 10:15 11 ಗಂಟೆ ತನಕ ನಮಗೆ ದ್ವಿತೀಯ ನಡೀತಾ ಇದೆ. ಸೊ ನಂತರ ನಮಗೆ ತೃತೀಯ ಬೀಳುತ್ತೆ. ಬಟ್ ನಮಗೆ ಸೂರ್ಯ ಉದಯಕ್ಕೆ ತಿಥಿ ತಗೊಳೋದ್ರಿಂದ ಸೋಮವಾರ ಅಂದರೆ 20ನೇ ತಾರೀಕು ಬೆಳಗ್ಗೆ 7:20 ಅಂದರೆ 7 ಗಂಟೆ ಒಳಗಡೆ ನೀವು ಅಕ್ಷಯ ತೃತೀಯದ ಪೂಜೆ ಮಾಡಬೇಕಾಗುತ್ತೆ. ಸೊ ನಮಗೆ ಈಗ 20ನೇ ತಾರೀಕು ಬೆಳಗ್ಗೆ ಪೂಜೆ ಬಂತು ಅಕ್ಷಯ ತೃತೀಯದ್ದು. ಈ ವಾರದಲ್ಲಿ ಯಾವ್ಯಾವ ದಿನಗಳು ಶುಭವಾಗಿದೆ, ಶುಭ ಕಾರ್ಯ ಮಾಡ್ಕೊಳಕ್ಕೆ ನೋಡೋಣ. ಒಂದನೇದು ದ್ವಿತೀಯ 19ನೇ ತಾರೀಕು, ಅದು ನಮಗೆ 11 ಗಂಟೆ ಮೇಲೆ 11 ಗಂಟೆ ಮೇಲೆ ಏನಾಗುತ್ತೆ, ತೃತೀಯ ಬಿದ್ದಿರುತ್ತೆ. ಹಾಗಾಗಿ ಅವತ್ತಿನ ದಿನ ಶುಭ ಕಾರ್ಯ ಮಾಡ್ಕೋಬೋದು. ಜೊತೆಗೆ 20ನೇ ತಾರೀಕು 7 ಗಂಟೆ ಒಳಗೆ ಅಕ್ಷಯ ತೃತೀಯ ಪೂಜೆ 7 ಗಂಟೆ ಒಳಗೆ 20ನೇ ತಾರೀಕೆ ಮಾಡ್ತೀರಾ. ಬಟ್ ಶುಭ ಕಾರ್ಯಗಳು ಯಾವ್ದಾರ ಮಾಡಬೇಕಾದ್ರೆ 19 ಮಾಡ್ಬೋದು, 20 ಮಾಡ್ಬೋದು. 20 ಆದರೆ ಬೆಳಗ್ಗೆ 7 ಗಂಟೆ ಒಳಗೆ ಮಾಡಬೇಕಾಗುತ್ತೆ. ಯಾಕಂದರೆ ನೋಡಿ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರ ಬರುತ್ತೆ ಸೋಮವಾರ. ಇದೊಂದು ವಿಶೇಷತೆ, ಸೋಮವಾರದ ದಿನವೇ ರೋಹಿಣಿ ನಕ್ಷತ್ರ ಬಿದ್ದಿರೋದು. ಸೊ ಶಿವನ ಆರಾಧನೆ ಮಾಡೋದ್ರಿಂದ ತುಂಬ ಜನಕ್ಕೆ ಅನುಕೂಲಗಳಾಗುತ್ತೆ. ನೋಡಿ ಶುಕ್ರ ಮತ್ತು ಚಂದ್ರರ ಯುತಿ ಇರೋದ್ರಿಂದ ಇಲ್ಲಿ ಲಕ್ಷ್ಮೀ ಪೂಜೆ ಜೊತೆಗೆ ಚಂದ್ರ ಅಂದರೆ ಶಿವನ ಪೂಜೆ ಮಾಡೋದ್ರಿಂದ ನಿಮಗೆ ಲಾಭ ಹೆಚ್ಚು ಕಾಣ್ಬೋದು. ಇದು ವಿಶೇಷತೆ. ಜೊತೆಗೆ ಅವತ್ತಿನ ದಿನ ಅಕ್ಕಿ ಪಾಯಸ ಮಾಡಿ, ಅಂದರೆ ಒಂದು ಹಾಲಿನಲ್ಲಿ ಮಾಡಿರೋ ಸಿಹಿ ತಿಂಡಿ ಜೊತೆಗೆ ಅಕ್ಕಿ ಹಾಲು ಎರಡೂ ಸೇರಿದಾಗ ಏನಾಗುತ್ತೆ, ಶುಕ್ರ ಚಂದ್ರ ಎರಡೂ ನಮಗಿಲ್ಲಿ ಪರಿಹಾರಕ್ಕೆ ರೂಪ ತಗೋಬೋದು. ನಂತರ ಯಾವ ದಿನ ಶುಭ ದಿನ ಬರುತ್ತೆ ಅಂದರೆ 23ನೇ ತಾರೀಕು ಸಪ್ತಮಿ ಪುನರ್ವಸು ಗುರುವಾರ, 26 ದಶಮಿ ಮಹಾ ನಕ್ಷತ್ರ ಭಾನುವಾರ. ಈ 3-4 ದಿನದಲ್ಲಿ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬೋದು. ಸೊ ಓವರ್ ಆಲ್ ತಗೊಂಡ್ರೆ ಈ ವಾರ ತುಂಬ ವಿಶೇಷವಾಗಿದೆ. ಯಾಕಂದರೆ ಸೂರ್ಯ ಪ್ರಬಲವಾಗಿದೆ. 15ನೇ ತಾರೀಕು ತನಕ ಸೂರ್ಯನ ಬಲ ಹೆಚ್ಚಾಗಿರುತ್ತೆ. ಈಗ 12 ರಾಶಿಗಳ ಫಲಗಳನ್ನ ತಿಳ್ಕೊಳ್ಳೋಣ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಇದೆ, ಬುಧ ಇದೆ, ಕುಜ ಇದೆ. ಯಾವಾಗ ನಮಗೆ ಕುಜ ಅಷ್ಟಮಕ್ಕೆ ಹೋಗುತ್ತೋ ಕೋಪ ತಾಪಗಳನ್ನು ಹೆಚ್ಚು ಮಾಡುತ್ತೆ, ಅದಕ್ಕೆ ಕುಜ ಶಾಂತಿ ಅಗತ್ಯ. ಇನ್ನು ಬುಧ ಅಷ್ಟಮದಲ್ಲಿ ವಿದ್ಯಾಭ್ಯಾಸಕ್ಕೆ, ಯಾಕಂದರೆ ನಿಮಗೆ 2 ಮತ್ತು 11ನೇ ಮನೆ ಅಧಿಪತಿ, ಹಾಗಾಗಿ ಆಕಸ್ಮಿಕ ಲಾಭಗಳನ್ನೇ ಉಂಟು ಮಾಡುತ್ತೆ. ವಿದ್ಯಾಭ್ಯಾಸದಲ್ಲೂ ನಿಮ್ಗೆ ಅನುಕೂಲ ಉಂಟು ಮಾಡುತ್ತೆ. ಬಟ್ ಇಲ್ಲಿ ನಮಗೆ ಶನಿ ಮತ್ತು ಕುಜ ಅಷ್ಟಮದಲ್ಲಿ ಅಂಥ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ. ಹಾಗಾಗಿ ನಮಗೆ ನೋಡಿ ಅನವಶ್ಯಕ ತಿರುಗಾಟ ಕೊಡ್ಬೋದು, ಒತ್ತಡಗಳು ಕೊಡ್ಬೋದು, ಸಣ್ಣ ಪುಟ್ಟ ಏಟು ಬೀಳೋದು. ಹಾಗಾಗಿ ನಿಮ್ಮ ರಾಶಿಯಲ್ಲೇ ಕೇತು ಇರೋದ್ರಿಂದ ಊರುಗಳಿಗೋ ಅಥವಾ ಮಂಡಿಗೋ ಏನಾನ ಸಣ್ಣ ಪುಟ್ಟ ಏಟುಗಳು ಬೀಳೋದು ಅಥವಾ ಮೈ ಕೈಗೆ ನೋವುದು. ಈ ಕಾರಣಕ್ಕೋಸ್ಕರ ಕುಜ ಮತ್ತು ಶನಿಗೆ ಶಾಂತಿ ಅಗತ್ಯ. ಕುಜಂಗೋಸ್ಕರ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಅಥವಾ ಫಿಸಿಕಲಿ ಫಿಟ್ ಇರಬೇಕು. ಒಂದು ಡೈಲಿ ಒಂದು 20 ನಿಮಿಷ ಬ್ರಿಸ್ ವಾಕ್ ಮಾಡೋದಾಗಲಿ ಅಥವಾ ಏನಾದರೂ ಒಂದು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗೋದಾಗಲಿ. ಅದೇ ಥರ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು, ಅಣ್ಣ ಮನೆ ಕರೆದು ಸಿಹಿ ತಿಂಡಿ ಕೊಡೋದು, ಒಳ್ಳೆ ಮಾತಾಡೋದು. ಶನಿಗೆ ನೋಡಿ ಕಷ್ಟ ಬಿದ್ದು ಕೆಲಸ ಮಾಡ್ತಾರಲ್ಲ ಹಾರ್ಡ್ ವರ್ಕರ್ಸು, ಅವ್ರಿಗೇನಾದರೂ ಕಬ್ಬಿಣದ ಟೂಲು, ಐರನ್ ಟೂಲ್ ಡೊನೇಟ್ ಮಾಡೋದ್ರಿಂದ ಶನಿ ಶಾಂತಿ ಆಗುತ್ತೆ. ಸಹನೆ ಶಾಂತಿ ಕಾಪಾಡಿಕೊಂಡ್ರೆ ಕುಜ ಮತ್ತು ಶನಿ ನೋಡಿ. ಕುಜ ಯಾಕೆ ಶನಿ ಮನೆಯಲ್ಲೇ ಉಚ್ಚ ಅಂದರೆ ಮಕರ ರಾಶಿಯಲ್ಲಿ ಯಾಕೆ ಉಚ್ಚ ಅಂತಂದರೆ, ಶನಿ ಎಷ್ಟು ನಿಧಾನ ಮಾಡ್ತಾನೋ ಕುಜ ಅಷ್ಟೇ ಫಾಸ್ಟು. ಕುಜ ತಕ್ಷಣ ತೀರ್ಮಾನ ತೊಗೊಳ್ತಾನೆ, ಕೋಪದಲ್ಲಿ ತೀರ್ಮಾನ ತೊಗೊಳ್ಳೋಂಥ ಕ್ಯಾರೆಕ್ಟರ್ ಕುಜ. ಶನಿ ಆರಾಮಾಗಿ ಕೋಲ್ಡ್ ಪ್ಲಾನೆಟ್ ನಿಧಾನಕ್ಕೆ ಹೋಗೋದ್ರಿಂದ ಅಲ್ಲಿ ನಮಗೆ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆ ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಸ್ವಲ್ಪ ಸಹನೆ ಶಾಂತಿ ಕಾಪಾಡಿಕೊಂಡ್ರೆ ಅದೇ ಒಂದು ಪರಿಹಾರ ಆಗುತ್ತೆ. ನಂತರ ನಮಗೆ ಈಗ ಭಾಗ್ಯದಲ್ಲಿ ಸೂರ್ಯ
ನಿಮ್ಮ ರಾಶ್ಯಾದೀಪ ಯಾವಾಗ ಭಾಗ್ಯದಲ್ಲಿ ಉಚ್ಚ ಸ್ಥಿತಿಯಲ್ಲಿರುತ್ತೋ ಅದೇ ನಿಮ್ಮನ್ನು ಕಾಪಾಡ್ತಾ ಇದೆ ಈಗ. ಯಾಕಂದರೆ ಅಲ್ಲಿಂದ 5ನೇ ಮನೆ ನಿಮ್ಮ ರಾಶಿನೇ ಆಗುತ್ತೆ. ಸೊ ಹಾಗಾಗಿ ಸೂರ್ಯ ನಿಮ್ಮ ರಾಶ್ಯಾದೀಪ ಸ್ಟ್ರಾಂಗ್ ಆಗಿದ್ದರೆ ಅದೃಷ್ಟಗಳು ಕೊರತೆ ಎಲ್ಲ, ಆರೋಗ್ಯಕ್ಕೂ ವೃದ್ಧಿ ಆಗುತ್ತೆ. ಈ ಶನಿ ಕುಜಾನ ಬ್ಯಾಲೆನ್ಸೇ ಮಾಡುತ್ತೆ. ನಂತರ ಕರ್ಮಸ್ಥಾನದಲ್ಲಿ ಶುಕ್ರ ಚಂದ್ರರು ಇತಿ 10ನೇ ಮನೆಯಲ್ಲೇ ಕರ್ಮಾದೀಪನೇ ಶುಕ್ರನಾಗಿ ನಿಮಗೆ 12ನೇ ಮನೆ ಅಧಿಪತಿ ಜೊತೆಲಿದೆ. ಹಾಗಾಗಿ ಕೆಲಸದ ಮೇಲೆ ಸ್ವಲ್ಪ ಪ್ರಯಾಣಗಳು ಹೆಚ್ಚಾಗ್ಬೋದು ಅಥವಾ ಕೆಲಸದಲ್ಲಿ ಖರ್ಚು ಹೆಚ್ಚಾಗ್ಬೋದು. ಬಟ್ ಆದರೂ ಕೂಡ ಧನ ಇನ್ಕಮ್ ಬರುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಸಿಂಹರಾಶಿಯವರು ನೋಡಿ 3ನೇ ಮನೆ ಅಧಿಪತಿ. ಸೊ ಸ್ವಲ್ಪ ಟ್ರಾವೆಲಿಂಗ್ ಹೆಚ್ಚಾಗ್ಬೋದು ಅಥವಾ ಅಣ್ಣ ತಮ್ಮಂದಿರು ಭೇಟಿ, ಅಕ್ಕಂಗಿರು ಭೇಟಿ ಆಗುವಂಥ ಚಾನ್ಸಸ್ ಇರುತ್ತೆ. ಜೊತೆಗೆ ಇಲ್ಲಿ ನಮಗೆ ಖರ್ಚನ್ನು ಇಲ್ಲಿ ಬ್ಯಾಲೆನ್ಸ್ ಮಾಡೋವಂಥದ್ದು ಕಲ್ತ್ಕೋಬೇಕಾಗುತ್ತೆ. ಹಾಗಾಗಿ ನಮಗೆ ಓವರ್ ಆಲ್ ಹಾಕೊಂಡ್ರೆ ನೋಡಿ, ಸಿಂಹರಾಶಿಯವರಿಗೆ 11ನೇ ಮನೆ ಗುರು ಇದೆ. ಸೊ ಚಿಂತೆ ಇಲ್ಲ, ಗುರು ಲಾಭದಲ್ಲೇ ಇರೋದ್ರಿಂದ ಪಂಚಮಾಧಿಪತಿ ಮತ್ತು ಅಷ್ಟಮಾಧಿಪ ಮತ್ತು ಬುಧ ಮತ್ತು ಗುರು ಎಕ್ಸ್ಚೇಂಜ್ ಪರಿವರ್ತನೆ ಯೋಗ ಉಂಟಾಗಿದೆ. ಸೊ ಓವರ್ ಆಲ್ ಹಾಕೊಂಡ್ರೆ ಸಿಂಹರಾಶಿಗೆ ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆದಾಗಲಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಕುಜ, ಬುಧ ಮತ್ತು ಶನಿ ಗೋಚರಿಸ್ತಾ ಇದೆ. ಶನಿ ಈಗ ಪ್ರಬಲವಾಗಿದೆ ಕನ್ಯಾ ರಾಶಿಯವರಿಗೆ. ಸೊ ಪಂಚಮಾಧಿಪ ಮತ್ತು 6ನೇ ಮನೆ ಅಧಿಪತಿಯಾಗಿ 7ರಲ್ಲಿ ಇರೋದ್ರಿಂದ ಇನ್ಮೇಲೆ ಕೆಲಸ ಕಾರ್ಯಗಳಲ್ಲಿ ಒಂದು ಸ್ಟೆಬಿಲಿಟಿ ಬರೋಕ್ಕೆ ಒಂದು ಅವಕಾಶಗಳು ಚೆನ್ನಾಗಂತೂ ಸಿಕ್ಕೇ ಸಿಗುತ್ತೆ. ಕುಜ ಕೂಡ ಸಪ್ತಮದಲ್ಲಿ ಕೆಲಸ ಕಾರ್ಯಗಳ ಅನುಕೂಲ, ಅಂದರೆ ನಿಮ್ಮ ಪ್ರಯತ್ನಗಳಿಂದ ಲಾಭ ತಂದುಕೊಡುತ್ತೆ. ಬಟ್ ಕೋಪತಾಪವನ್ನು ತಂದುಕೊಡೋದ್ರಿಂದ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ಬೋದು. ಸ್ವಲ್ಪ ನಿಧಾನ ಸಹನೆಯಿಂದ ವರ್ತಿಸಿ, ಅರ್ಜೆಂಟ್ ಮಾಡ್ಕೋಬೇಡಿ. ಹಾಗೆ ಅಷ್ಟಮದಲ್ಲಿ ನೋಡಿ, 12ನೇ ಮನೆ ಅಧಿಪತಿ 8ರಲ್ಲಿದೆ. ಸೊ ನಮ್ಗೆ ಇದನ್ನ ಒಂಥರ ವಿಪರೀತ ರಾಜಯೋಗ ಆಗೋದಿಗೆ 12ನೇ ಮನೆಯಲ್ಲಿ 8 ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಅವಕಾಶಗಳು ಖಂಡಿತ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಬಟ್ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ 8, 12 ಕನೆಕ್ಟ್ ಆದರೆ ಅದ್ರ ಸ್ವಲ್ಪನಾದರೂ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ. ಬಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇದು ನಿಮಗೆ ಪಾಸಿಟಿವ್ ರಿಸಲ್ಟ್ಸ್ ಜಾಸ್ತಿ ಇದೆ ಆ ಕೆಲಸ ಕಾರ್ಯಗಳಲ್ಲಿ. ಬಟ್ ಆರೋಗ್ಯದಲ್ಲಿ ಸ್ವಲ್ಪ ನೀವು ಸಾತ್ವಿಕ ಡಯಟಲ್ಲಿದ್ದರೆ ಅದೇ ಪರಿಹಾರ. ಸೂರ್ಯಗೋಸ್ಕರ ಬೆಳಗ್ಗೆನೇ ಎದ್ದು ಸೂರ್ಯಂದು ಅರ್ಘ್ಯ ಕೊಡೋದಾಗಲಿ, ಸೂರ್ಯ ನಮಸ್ಕಾರ ಮಾಡೋದಾಗಲಿ, ತಂದೆ ಸೇವೆ ಮಾಡೋದು, ತಂದೆ ಹೇಳಿದ ಮಾತು ಕೇಳೋದು, ಇದರಿಂದ ಸೂರ್ಯ ಶಾಂತಿ ಆಗುತ್ತೆ. ಇನ್ನು ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಲಾಭಾಧಿಪತಿ ಸೇರ್ಕೊಂಡಿದೆ. ಸೊ ಈ ವಾರದಲ್ಲಿ ನಿಮಗೆ ಯಾವುದಾದ್ರೂ ಒಂದು ಒಳ್ಳೆ ಅವಕಾಶಗಳು ಬರುತ್ತೆ, ಇನ್ಕಮ್ ಬರೋ ಸೋರ್ಸ್ ಸಿಗೋದು. ಸೊ ಇನ್ಕಮ್ ಜನರೇಟ್ ಆಗೋಕ್ಕೆ ತಾಯಿಯಿಂದ ಲಾಭ ಆಗುತ್ತೆ, ಅಥವಾ ನಿಮಗೆ ಮಾತುಕತೆಯಿಂದ ಲಾಭ ತಂದು ಕೊಡುತ್ತೆ, ಸಮಾಜದಿಂದ ಲಾಭ ಬರುತ್ತೆ. ಯಾಕಂದರೆ 11ನೇ ಮನೆ ಅಧಿಪತಿ ಅಂದ್ರೂ ನಿಮ್ಮ ಸೋಷಿಯಲ್ ನೆಟ್ವರ್ಕು. ಸೊ ಅದು ಯಾವಾಗ ಭಾಗ್ಯಾಧಿಪತಿ ಜೊತೆ ಸೇರ್ಕೊಂಡಿದೆಯೋ ನಿಮಗೆ ಲಾಭ ಹೆಚ್ಚು ಕಾಣುತ್ತೆ. ಕುಟುಂಬಕ್ಕೂ ಧನಾಗಮನ, ಯಾಕಂದರೆ 2ನೇ ಮನೆ ಅಧಿಪತಿ ಕೂಡ ಶುಕ್ರ. ಸೊ ಶುಭ ಕಾರ್ಯಗಳಿಗೂ ಒಂದು ಅವಕಾಶ. ಕನ್ಯಾ ರಾಶಿಯವರಿಗೆ ನೋಡಿ, ಸಪ್ತಮದಲ್ಲಿ ಕುಜ ಬಂದಿರೋದೆ, 11ರಲ್ಲಿ ಶುಕ್ರ ಇದೆ. ಹಾಗಾಗಿ ಅವ್ರಿಗೇನಾದರೂ ವಿವಾಹ ಕೂಡ ಈ ವಾರದಲ್ಲಿ ಅನುಕೂಲ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮುಂಬರೋ ಜೂನ್ನಿಂದ ನೋಡಿ, ಮುಂದೆ ನಿಮಗೆ 11ನೇ ಮನೆ ಗುರು ಬರುತ್ತೆ. ಸೊ ಅದಕ್ಕೆ ಈಗಲೇ ಒಂದು ಫೌಂಡೇಶನ್ ಹಾಕಕ್ಕೆ ಶುರು ಮಾಡುತ್ತೆ. ಸೊ ಈಗಲೇ ಯಾವ್ದಾನ ವಧುವರ ಅನ್ವೇಷಣೆ ಇದ್ದರೆ ಈ ವಾರ 10-15 ದಿವಸದಲ್ಲೇ ಸೆಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕನ್ಯಾ ರಾಶಿಯವರಿಗೆ ಇಲ್ಲಿ 6ನೇ ಮನೆ ರಾಹು, ಅದು ಲಾಭದಾಯಕವಾಗಿದೆ. 12ನೇ ಮನೆ ಕೇತು ಇದ್ದರೆ ಒಂದು ದೇವಸ್ಥಾನಗಳಿಗೆ ಭೇಟಿ ಕೊಡಿ, ಅದರಲ್ಲೂ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಡೋದ್ರಿಂದ ನಿಮಗೆ ಲಾಭ ಹೆಚ್ಚು ಮಾಡ್ಕೋಬೋದು. ಓವರ್ ಆಲ್ ತೊಗೊಂಡ್ರೆ ಸೂರ್ಯನಿಗೆ ಪರಿಹಾರ ಬೇಕು. ಇನ್ನೆಲ್ಲ ಗ್ರಹಗಳು ನಿಮ್ಮ ಫೇವರ್ ಆಗೇ ಇದೆ. ಕುಂಡಲಿ ಪ್ರಕಾರ ಈಗ ದಶಾಭುಕ್ತಿ ಚೆನ್ನಾಗಿದ್ದರೆ ಖಂಡಿತ ಈ ವಾರದಲ್ಲಿ ಕೆಲಸ ಕಾರ್ಯಗಳಿಗೆ ಅಥವಾ ಹಣಕಾಸು ಬರೋಕ್ಕೆ ಒಂದು ದಾರಿ ಖಂಡಿತ ನಿಮಗೆ ಬರೋ ಚಾನ್ಸಸ್ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಿ. ತುಲಾರಾಶಿ ನೋಡಿ, 6ನೇ ಮನೆಯಲ್ಲಿ 3 ಗ್ರಹಗಳು. ಸೊ ನಿಮಗೆ 6ನೇ ಮನೆಯಲ್ಲಿ 3 ಗ್ರಹಗಳಿದ್ದಾಗ ನೋಡಿ, ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ನಮಗೆ ಫಾರಿನ್ಗೆ ಹೋಗ್ತೀನಿ, ದೂರದಲ್ಲಿ ವಿದ್ಯಾಭ್ಯಾಸ ಮಾಡ್ತೀನಿ ಅಂದರೆ ಬುಧ ಅನುಕೂಲ ಮಾಡಿಕೊಡ್ತಾ ಇದೆ ನಿಮಗೆ. ವ್ಯಾಪಾರ ವ್ಯವಹಾರಕ್ಕೂ ಅನುಕೂಲ, ಯಾಕಂದರೆ ನಿಮಗೆ ಭಾಗ್ಯಾಧಿಪನೇ ಆಗಿರೋದ್ರಿಂದ ಅದು ಕೂಡ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ನಂತರ ನಮಗೆ ಶನಿ ಮತ್ತು ಕುಜ ನಿಮಗೆ ಧೈರ್ಯ ಹೆಚ್ಚಿಸುತ್ತೆ. ಭೂಮಿಯಿಂದ ಲಾಭ, ವಾಹನಗಳಿಂದ ಲಾಭ, ನಿಮಗೆ ಕೆಲಸ ಮಾಡೋಕ್ಕೆ ನಿರಂತರ ಪ್ರಯತ್ನಗಳನ್ನ ಹೆಚ್ಚು ಮಾಡುತ್ತೆ. ಸೊ ಜೊತೆಗೆ ಭಾಗ್ಯದಲ್ಲಿ ಗುರು ಇದ್ದು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳ್ತಾ ಇದೆ, ಅದು ಖಂಡಿತ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಅಷ್ಟಮದಲ್ಲಿ ಚಂದ್ರ ಕರ್ಮಾದೀಪ 8ಕ್ಕೆ ಹೋದಾಗ ಏನಾನ ಕೆಲಸ ಕ್ಷೇತ್ರಗಳಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆದರೂ ಕೂಡ ನಿಮಗೆ ಅಷ್ಟಮದಲ್ಲಿ ಶುಕ್ರ ಕೂಡ ಆಕಸ್ಮಿಕ ಶುಭ ಸುದ್ದಿನೇ ತಂದುಕೊಡುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ನಿಮಗೆ ಈ ವಾರ ಅನುಕೂಲದಾಯಕವಾಗಿದೆ. ತುಲಾರಾಶಿಯವರಿಗೆ ಒಳ್ಳೆಯದಾಗಿ. ವೃಶ್ಚಿಕ ರಾಶಿಯವ್ರಿಗೆ ನೋಡಿ, ಸಪ್ತಮದಲ್ಲೇ ಶುಕ್ರ ಚಂದ್ರರ ಯುತಿ, 7ನೇ ಮನೆ ಅಧಿಪತಿ 7ರಲ್ಲೇ ಭಾಗ್ಯಾಧಿಪನ ಜೊತೆ ಇದೆ. ಹಾಗಾಗಿ ನಿಮಗೆ ಇಲ್ಲಿ ಅದೃಷ್ಟಗಳು ಹೆಚ್ಚಾಗೋ ಚಾನ್ಸಸ್ ಇದೆ. ಅಷ್ಟೇ ಸೊಸೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಬರ್ಬೋದು, ಬಟ್ ಆದರೂ ಕೂಡ ನಿಮಗೆ ಅದು ಶುಭವಾಗೇ ಇರುತ್ತೆ. ಇನ್ನು ಅಷ್ಟಮದಲ್ಲಿ ಗುರು ಇದೆ. ಸೊ ಇನ್ನೊಂದು ತಿಂಗಳು, ಒಂದೂವರೆ ತಿಂಗಳು, ಜೂನ್ ತನಕ ಅದುವರೆಗೂ ಪರಿಹಾರ ಮಾಡ್ಕೊಳ್ಳಿ. ಪ್ರತಿ ಸೋಮವಾರ ಶಿವನ ಆರಾಧನೆ ಮಾಡೋದು, ಶಿವನ ದೇವಸ್ಥಾನಕ್ಕೆ ಹೋಗೋದು, ಗುರು ಸಮಾನರಿಗೆ ಹಳದಿ ವಸ್ತ್ರಗಳನ್ನ ಕೊಡೋದು, ಕಡಲೆ ದಾನ ಮಾಡೋದು, ಇದರಿಂದ ನಿಮಗೆ ಗುರುನ ಬ್ಯಾಲೆನ್ಸ್ ಮಾಡ್ಕೋಬೋದು.
ಇನ್ನು ಪಂಚಮದಲ್ಲಿ ಶನಿ, ಬುಧ ಮತ್ತು ಕುಜ ಪರವಾಗಿಲ್ಲ. ಪಂಚಮದ ಶನಿ ಮತ್ತು ಬುಧ ಈ ಎರಡೂ ಕೂಡ ಮಕ್ಕಳ ವಿಚಾರದಲ್ಲಿ ಚಿಂತೆ ತಂದುಕೊಡುತ್ತೆ. ಮಕ್ಕಳು ಸ್ವಲ್ಪ ಸೋಂಬೇರಿತನ ಆಗ್ಬೋದು, ಮಕ್ಕಳ ಸಣ್ಣ ಪುಟ್ಟ ಏಟು ಬೀಳೋಂಥ ಯಾಕಂದರೆ ಕುಜ ದೇಹಕಾರಕ, ಬುಧ ಮಕ್ಕಳಿಗೆ ಕಾರಕ. ಸೊ ಸಣ್ಣ ಪುಟ್ಟ ಏಟಲ್ಲಿ ಶನಿನೂ ಇರೋದ್ರಿಂದ ಏನಾನ ಒಂದು ಡಿಟ್ಯಾಚ್ಮೆಂಟು ಅಥವಾ ಅವ್ರ ಬಗ್ಗೆ ಕಂಪ್ಲೇಂಟ್ಸು ಈ ಥರ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ. ಸೊ ಅದಕ್ಕೋಸ್ಕರ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. 11ನೇ ಮನೆ ಅಧಿಪತಿ ಬುಧ ಆಗ್ತಾನೆ. ಸೊ ಮಕ್ಕಳಿಂದ ಲಾಭವನ್ನು ಹೆಚ್ಚು ಪಡ್ಕೊಳಕ್ಕೋಸ್ಕರ ವಿಷ್ಣು ಸಹಸ್ರನಾಮ ಪಡಿಸಿ, ಅಥವಾ ಹತ್ತಿರದ ಯಾವುದಾನ ನಾರಾಯಣನ ದೇವಸ್ಥಾನಕ್ಕೆ ಹೋಗಿ ಮಕ್ಕಳ ಹೆಸರಲ್ಲಿ ಅರ್ಚನೆ ಮಾಡಿಸಿ. ನಿಮ್ಮದೇ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ರೆ ವೃಶ್ಚಿಕ ರಾಶಿಯವರು ಅದರಲ್ಲೂ ಸ್ವಲ್ಪ ಡಿಸ್ಕಂಫರ್ಟ್ ಅಂದರೆ ನಿಧಾನ ಆಗೋದು ಅಥವಾ ನಿಮಗೆ ಕಾನ್ಸಂಟ್ರೇಷನ್ ಮಾಡೋದು ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ವಿಷ್ಣು ಸಹಸ್ರನಾಮ ಪಡಿಸೋದ್ರಿಂದ ಖಂಡಿತ ನಿಮಗೆ ಲಾಭಗಳನ್ನೇ ನಿರೀಕ್ಷಿಸ್ಬೋದು. ಅದರಲ್ಲೂ ಎಜುಕೇಷನ್ ಸೆಕ್ಟರ್ನಲ್ಲಿ ಇದ್ದೀರಾ, ವಿದ್ಯಾಭ್ಯಾಸ, ಸ್ಟೇಷನರಿ ಅಥವಾ ಕಮ್ಯುನಿಕೇಷನ್ನು, ಸೇಲ್ಸು, ಮಾರ್ಕೆಟಿಂಗು ಈ ಥರದಲ್ಲಿರೋ ವೃಶ್ಚಿಕ ರಾಶಿಯವರು ಅಥವಾ ಈವನ್ ರಿಯಲ್ ಎಸ್ಟೇಟು ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋರು ಕೂಡ ನಿಮಗೆ ಲಾಭ ಪಡಿಬೇಕು ಅಂದರೆ ವಿಷ್ಣು ಸಹಸ್ರನಾಮ 11ನೇ ಮನೆ ಅಧಿಪತಿ. ಹಾಗಾಗಿ ವಿಷ್ಣು ಸಹಸ್ರನಾಮ ಪಡಿಸೋದ್ರಿಂದ ನಿಮಗೆ ಖಂಡಿತ ಲಾಭಗಳನ್ನು ಉಂಟಾಗುತ್ತೆ. ನೋಡಿ, ಸೂರ್ಯ 6ನೇ ಮನೆಯಲ್ಲಿ ಎಕ್ಸಾಲ್ಟೆಡ್ ಆಗಿದೆ ವೃಶ್ಚಿಕ ರಾಶಿಯವರಿಗೆ. ಸೊ ಕೆಲಸ ಕಾರ್ಯ, ಅಧಿಕಾರ, ಗೌರ್ಮೆಂಟಿಂದ ಲಾಭ, ತಂದೆಯಿಂದ ಲಾಭ, ಓವರಾಲ್ ಆಗಿ ಸೂರ್ಯ ಒಬ್ಬನೇ ಸಾಕುವ ನಿಮ್ಮನ್ನ ರಕ್ಷಿಸೋಕ್ಕೆ ಮತ್ತು ನಿಮಗೆ ಲಾಭ ತಂದುಕೊಡೋಕ್ಕೆ. ಇನ್ನು ಸಪ್ತಮದಲ್ಲಿ ಶುಕ್ರ ಕೂಡ ನಿಮಗೆ ತಕ್ಕ ಮಟ್ಟಕ್ಕೆ ಲಾಭನೇ ತಂದುಕೊಡುತ್ತೆ. ಸ್ವಲ್ಪ ನೋಡಿ, ಗಂಡ ಹೆಂಡತಿ ಅಥವಾ ಅತ್ತೆ ಸೊಸೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಿಟ್ಟರೆ ಇನ್ನು ವ್ಯವಹಾರಿಕವಾಗಿ ಚೆನ್ನಾಗಿದೆ. ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಈ ಗುರು ಒಂದು ಅಷ್ಟಮದಲ್ಲಿದೆ ಮತ್ತು ನಿಮಗೆ ಪಂಚಮದಲ್ಲಿ ಈ ಬುಧ ಮತ್ತು ಶನಿಗೆ ಪರಿಹಾರ ಬೇಕು. ಸೊ ಓವರಾಲ್ ತೊಗೊಂಡ್ರೆ ನಿಮಗೆ ಮಿಶ್ರ ಫಲ ಮೆಜಾರಿಟಿ ಚೆನ್ನಾಗಿದೆ. ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಅವಕಾಶಗಳು ಸಿಗೋಕ್ಕೆ ಚೆನ್ನಾಗಿದೆ. ಇನ್ನು ನಿಮಗೆ ಸಣ್ಣ ಪುಟ್ಟ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಅಕ್ಷಯ ತೃತೀಯ ಆ ಮಹಾಲಕ್ಷ್ಮಿ, ಆ ಶ್ರೀಕೃಷ್ಣ ತಮಗೆಲ್ಲ ಸುಖ, ಸಮೃದ್ಧಿ, ಐಶ್ವರ್ಯಗಳನ್ನು ಕೊಡಲಿ ಅಂತ ಕೇಳ್ಕೊತಾ, ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.